ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ವಿಶ್ವದ ಪ್ರಪ್ರಥಮ ಪಾರ್ಲಿಮೆಂಟ್ ರೂಪುಗೊಂಡಿದ್ದು ನಮ್ಮ ಕರ್ನಾಟಕದ ಬೀದರ್ನ ಬಸವ ಕಲ್ಯಾಣದಲ್ಲಿ. ಅದರ ರೂವಾರಿ ಕ್ರಾಂತಿಯೋಗಿ ಬಸವಣ್ಣ. ಜಗಕ್ಕೆ ಬೆಳಕನ್ನು ತೋರಿದ ಜಗಜ್ಯೋತಿ ಬಸವಣ್ಣ. ಅಂಧಕಾರದಲ್ಲಿ ಮುಳುಗಿದ್ದವರನ್ನು ಬಡಿದೆಬ್ಬಿಸಿದ ಕ್ರಾಂತಿಕಾರಿ ಯೋಗಿ ಬಸವಣ್ಣನವರ ಜಯಂತಿಯನ್ನು ಇಡೀ ನಾಡಿನಾದ್ಯಂತ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಬೆಂಗಳೂರು ನಗರದ ಬಸವೇಶ್ವರ ಪ್ರಚಾರ ಸಮಿತಿಯ ಆಶ್ರಯದಲ್ಲಿ ಇದೇ ತಿಂಗಳು 17ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ಬಸವೇಶ್ವರ ನಗರದ ಕಮಲಾನಗರದಲ್ಲಿ ನಡೆಯಲಿದೆ. ಶ್ರೀ ಬಸವೇಶ್ವರರವರ 893ನೇ ಜಯಂತಿ ಹಾಗೂ ನಡೆದಾಡುವ ದೇವರಾಗಿದ್ದ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 119ನೇ ಜಯಂತಿಯ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 119 ಶಾಲಾ ಮಕ್ಕಳಿಗೆ ಬಸವ ಕಾರುಣ್ಯ ವಿದ್ಯಾರ್ಥಿ ಕಿಟ್ಟನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಗುತ್ತಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗೆಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಆರ್ ಬಸವೇಶ್ ಕಾರ್ಯಕ್ರಮದ ಆಯೋಜಕರಾಗಿದ್ದಾರೆ. ಬಸವೇಶ್ವರ ಪ್ರಚಾರ ಸಮಿತಿಯ ಅಧ್ಯಕ್ಷ ಧ್ರುವ ಮತ್ತು ಬಸವೇಶ್ವರವರು ಕಳೆದ ಹಲವಾರು ವರ್ಷಗಳಿಂದ ಬಸವ ಜಯಂತಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಇವರೇ ಮೊದಲು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಹೆಸರಿಟ್ಟು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಇವರು ಇಟ್ಟಂಥ ಹೆಸರೇ ರಾಜ್ಯ ಸರ್ಕಾರ ಗಮನಿಸಿ ನಮ್ಮ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂದು ನಾಮಕರಣ ಮಾಡಿದ್ದಾರೆ. ನಿಜಕ್ಕೂ ಈ ಒಂದು ಯುವಕರು ಕಳೆದ ಹಲವಾರು ವರ್ಷಗಳಿಂದ ತಮಗೆ ಅರಿಯದೆ ತಮಗೆ ಯಾರ ಹತ್ತಿರವೂ ಸಹಾಯವನ್ನು ಲೆಕ್ಕಿಸದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ಬಸವೇಶ್ವರ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿರುವುದು ವಿಶೇಷವೆಂದೇ ಹೇಳಬಹುದು. ಇಂತಹ ಯುವಕರ ಆಶಯಗಳಿಗೆ ಎಲ್ಲ ದೊಡ್ಡ ಹಿರಿಯರು ನಾಯಕರುಗಳು ಸ್ಪಂದಿಸಬೇಕೆಂದು ವೀರಶೈವ ನ್ಯೂಸ್ ಕರೆ ನೀಡುತ್ತದೆ. ಈ ಕಾರ್ಯಕ್ರಮದ ಬಗ್ಗೆ ಧ್ರುವರವರು ನಮ್ಮ ವೀರಶೈವ ನ್ಯೂಸ್ನೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಗೂ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿಯ ಸಂಘದ ಅಧ್ಯಕ್ಷರು ಹಾಗೂ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ವಕೀಲರಾದಂಥ ರೇಣುಕಾ ಪ್ರಸಾದ್ರವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ವೀರಶೈವ ಲಿಂಗಾಯತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಸಮಾಜದ ಮುಖಂಡರುಗಳಲ್ಲಿ ಮನವಿ ಮಾಡಿದ್ದಾರೆ. ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವ ಪರಮೇಶ್ವರೀಶ್ವರ, ಬಸವ ಪ್ರಮತಾದಿದೇವ, ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ. ಶ್ರೀ ಬಸವೇಶ್ವರ ಪ್ರಚಾರ ಸಮಿತಿ ಕಳೆದ 40 ವರ್ಷಗಳಿಂದ ಬಸವಾದಿ ಶರಣರ ವಿಚಾರಗಳನ್ನ, ಬಸವಾದಿ ಶರಣರ ಸೇವೆಯನ್ನು ಮಾಡಿಕೊಂಡು ಬರ್ತಿದೆ. ಈ ಬಸವೇಶ್ವರ ಪ್ರಚಾರ ಸಮಿತಿ ವತಿಯಿಂದ ಈ ಭಾನುವಾರ 17ನೇ ತಾರೀಕು ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಹಾಗೂ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ವರ್ಧಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಈ ನಿಟ್ಟಿನಲ್ಲಿ 119 ಮಕ್ಕಳಿಗೆ ಬಸವ ಕಾರುಣ್ಯ ವಿದ್ಯಾರ್ಥಿ ಕಿಟ್ನ ನೀಡಲಾಗುತ್ತೆ. ಹಾಗೆ ಕಮಲನಗರದ ಮುಖ್ಯ ರಸ್ತೆಗಳಲ್ಲಿ ವಿಶ್ವಗುರು ಬಸವಣ್ಣನವರ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಿನಾಂಕ 17ನೇ ತಾರೀಕು ಭಾನುವಾರ ಸಂಜೆ 4:00ವರೆಗೆ. ತಾವು ಕೂಡ ಬನ್ನಿ, ನಮ್ಮ ಕುಟುಂಬದವರೊಂದಿಗೆ ಬಸವ ಗುರುವಿನ ಸ್ಮರಿಸೋಣ, ಪೂಜಿಸೋಣ, ನಮಿಸೋಣ. ಶರಣು ಶರಣ. ಶ್ರೀ ಬಸವೇಶ್ವರ ಪ್ರಚಾರ ಸಮಿತಿಯವರು ಇದೇ ಭಾನುವಾರ 17/5/2026 ಭಾನುವಾರ ಸಂಜೆ ವಿಶ್ವಗುರು ಕರ್ನಾಟಕದ ಸಂಸ್ಕೃತಿ ನಾಯಕ ಬಸವಣ್ಣನವರ 893ನೇ ಜಯಂತಿಯ ಪ್ರಯುಕ್ತವಾಗಿ ಕಮಲಾನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ಹಾಗೂ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳ 119ನೇ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠ, ತುಮಕೂರು ಶ್ರೀಗಳು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ 119 ಮಕ್ಕಳಿಗೆ ಬಸವ ಕಾರುಣ್ಯ ವಿದ್ಯಾರ್ಥಿ ಕಿಟ್ಟನ್ನು ಸಹ ವಿತರಿಸಲಾಗುತ್ತದೆ. ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗನೂ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ಧ್ರುವ ಮತ್ತು ಶ್ರೀ ಆರ್ ಬಸವೇಶ್ವರವರು ನಡೆಸ್ತಾ ಇದ್ದಾರೆ. ನಮ್ಮ ಕಾಮಾಕ್ಷಿ ಪಾಳ್ಯ ವೀರಶೈವ ಕ್ಷೇಮ ಟ್ರಸ್ಟು ಹಾಗೂ ಬಸವೇಶ್ವರ ದೇವಾಲಯ, ವೀರಶೈವ ವಿಚಾರ ವೇದಿಕೆ, ಇನ್ನು ಉಳಿದ ಈ ಭಾಗದಿಂದ ಹಲವಾರು ಸಂಘ ಸಂಸ್ಥೆಗಳಿಂದ ನಾವು ಸಹ ಆಗಮಿಸ್ತಾ ಇದ್ದೀವಿ. ಎಲ್ಲ ಬಸವಣ್ಣನ ಭಕ್ತರು, ಶಿವಕುಮಾರ ಸ್ವಾಮೀಜಿಯವರ ಭಕ್ತರು ಸಾವಿರಾರು ಜನದ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.
ನಮಸ್ಕಾರ.